ಈ ಹಳೆ ಕಾಲದವರಲ್ಲಿ ಯಾಕೆ ಈ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಥವಾ ಈ ಒಬೆಸಿಟಿ ಅಂತ ಕಾಯಿಲೆಗಳು ಕಮ್ಮಿ ಇದ್ವು ಅಂಡ್ ಅವರ ಲೈಫ್ ಸ್ಪ್ಯಾನ್ ಕೂಡ ಜಾಸ್ತಿ ಇತ್ತು. ಅಂದ್ರೆ 70 ವರ್ಷ, 80 ವರ್ಷ, 90 ವರ್ಷದವರೆಗೂ ಬದುಕ್ತಾ ಇದ್ರು. ಅಂಡ್ ಅದು ಹೆಲ್ದಿ ಅಂಡ್ ಎನರ್ಜೆಟಿಕ್ ಆಗಿ ಇರ್ತಾ ಇದ್ರು. ಯಾಕಂದ್ರೆ ಅವರು ಉಪವಾಸ ಮಾಡ್ತಾ ಇದ್ರು. ಯಾವ ರೂಪದಲ್ಲಿ ಅಂದ್ರೆ ಈ ಹಬ್ಬಗಳ ರೂಪದಲ್ಲಿ, ವ್ರತಗಳ ರೂಪದಲ್ಲಿ ಉಪವಾಸ ಮಾಡ್ತಾ ಇದ್ರು ಅಂಡ್ ಮಿತವಾದ ಆಹಾರ ಸೇವನೆ ಮಾಡ್ತಾ ಇದ್ರು. ಲಂಘನಂ ಪರಮೌಷಧಂ ಅಂತ ಹೇಳ್ತಾರೆ. ಅಂದ್ರೆ ಉಪವಾಸಕ್ಕಿಂತ ಬೇರೆ ಮೆಡಿಸಿನ್ ಇನ್ನೊಂದಿಲ್ಲ. ಫಾಸ್ಟಿಂಗ್ ಇಸ್ ದ ಸುಪ್ರೀಂ ಮೆಡಿಸಿನ್. ಸೊ ಈ ಹಳೆ ಕಾಲದ ಪದ್ಧತಿನ ನಾವು ನಮ್ಮ ಈ ಪ್ರೆಸೆಂಟ್ ಲೈಫ್ ಅಲ್ಲೂ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಸೊ ನಮಗೆ ಹೋಲ್ ಡೇ ಫಾಸ್ಟಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ನಾವು ರೂಢಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ, ಮೊದಲನೇದಾಗಿ ಆಟೋಫೇಜಿ, ಅಂದ್ರೆ ನಮ್ಮ ಸೆಲ್ಗಳನ್ನ ಕ್ಲೀನ್ ಮಾಡುವಂತ ಒಂದು ಪ್ರೋಸೆಸ್. ಈ ಆಟೋಫೇಜಿ ಪ್ರೋಸೆಸ್ ಆಕ್ಟಿವೇಟ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ರೆಮಿಡಿ ಫಾರ್ ಕ್ಯಾನ್ಸರ್ ಅಂತ ಕೂಡ ಹೇಳ್ಬೋದು. ಹಾಗೇನೆ ಗ್ರೋತ್ ಹಾರ್ಮೋನ್ ಇಂಡ್ಯೂಸ್ ಆಗುತ್ತೆ. ಸೊ ಇದರಿಂದ ನಾವು ಯಂಗ್ ಅಂಡ್ ಫಿಟ್ ಆಗಿರ್ತೀವಿ. ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಲೀನ್ ಮಸಲ್ ಬಿಲ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ PCOD ಅಂತಹ ಸಮಸ್ಯೆಗಳಿಗೆ ಈ ಫಾಸ್ಟಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಆಟೋ ಇಮ್ಯೂನ್ ಡಿಸೀಸಸ್ಗಳು ಅಂದ್ರೆ ಈ ರುಮಟೈಡ್ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಕೆಲವು ಚರ್ಮ ರೋಗಗಳಾಗಿರ್ಬೋದು, ಅಂದ್ರೆ ಎಕ್ಸಿಮಾ, ಸೋರಿಯಾಸಿಸ್ ಇಂತಹ ಕಾಯಿಲೆಗಳಿಗೂ ಫಾಸ್ಟಿಂಗ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಹಾಗೇನೆ ಮೆಮೊರಿ ಪವರ್ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಒಂದು ಬ್ರೇಕ್ ಕೂಡ ಸಿಗುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಥ್ಯಾಂಕ್ ಯು.